ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರೈತರ ಹೋರಾಟಕ್ಕೆ JDS ನಾಯಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನ್ಯೂಸ್18 ಇಂದು ಬೆಳಗ್ಗೆಯಿಂದಲೂ ಕೂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ಇದೀಗ ನಾನು ಕೆಂಪೈನ ಪಾಳ್ಯದಲ್ಲಿದ್ದೀನಿ. ಈ ಒಂದು ಕೆಂಪೈನ ಪಾಳ್ಯದಲ್ಲಿ 350ಕ್ಕೂ ಹೆಚ್ಚು ಎಕರೆ ಪ್ರದೇಶ ಭೂಮಿಯನ್ನು, ರೈತರ ಭೂಮಿಯನ್ನು ಇದೀಗ ಭೂಸ್ವಾಧೀನ ಮಾಡಿಕೊಳ್ಳುವಂಥ ಒಂದು ನಿಟ್ಟಲ್ಲಿ ಸರ್ಕಾರ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಆದರೆ ಇಲ್ಲಿನ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇಲ್ಲಿನ ಒಂದು ಗ್ರೌಂಡ್ ರಿಪೋರ್ಟನ್ನು ನೋಡೋದಾದರೆ, ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ರೈತರ ಫಲವತ್ತಾದಂಥ ಒಂದು ಕೃಷಿ ಭೂಮಿ ಇದು. ಇಲ್ಲಿ ವರ್ಷಕ್ಕೆ ಲಕ್ಷಗಟ್ಟಲೆ ಆದಾಯ ಬರುವಂಥ ತೆಂಗಿನ ತೋಟ ಇದೆ, ರೇಷ್ಮೆ ಕೃಷಿಯನ್ನು ಬೆಳೀತಾ ಇದ್ದಾರೆ. ಮತ್ತೊಂದು ಕಡೆಗೆ ವಿವಿಧ ರೀತಿಯಾದಂಥ ಒಂದು ಹೂ ಹಣ್ಣು ತರಕಾರಿಗಳನ್ನು ಬೆಳೀತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ಇದೀಗ ನೋಡ್ತಾ ಇರ್ಬೋದು. ಪಕ್ಕದಲ್ಲೇ ಏನೋ ಸುಮಾರು 5-6 ಎಕರೆಯಲ್ಲಿ ಬದನೆಕಾಯಿ ಬೆಳೆದಿರ್ತಕ್ಕಂಥ ಒಂದು ತೋಟವನ್ನು ಕೂಡ ಇದೀಗ ನೋಡ್ತಾ ಇರ್ಬೋದು. ಆ ಒಂದು ಬದನೆ ಬೆಳೆಯನ್ನು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಮತ್ತೊಂದು ಕಡೆಗೆ ಜನಜಾನುವಾರುಗಳನ್ನು ಸಾಕೋದಕ್ಕೂ ಕೂಡ, ಅಂದರೆ ಹೈನುಗಾರಿಕೆಯನ್ನು ಮಾಡೋದಕ್ಕೂ ಕೂಡ ಇದೊಂದು ರೀತಿ ಈ ಪ್ರದೇಶ ತುಂಬ ಸೂಕ್ತವಾಗಿರ್ತಕ್ಕಂಥದ್ದು. ಇಂಥ ಫಲವತ್ತಾದಂಥ, ಇಂಥ ರೈತರ ಜೀವನಾಡಿ ಪ್ರದೇಶವಾಗಿರ್ತಕ್ಕಂಥ ಈ ಒಂದು ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅನ್ನುವಂಥ ಮಾತನ್ನು ರೈತರೇ ಹೇಳ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕೆಂಪೈನ ಪಾಳ್ಯದ ಸರ್ವೆ ನಂಬರ್ನಲ್ಲಿರ್ತಕ್ಕಂಥ ಒಂದಷ್ಟು ಮಂದಿ ರೈತರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ನಿಮ್ಮ ಭೂಮಿಯನ್ನು ವಶಪಡಿಸ್ಕೊಳ್ಬೇಕು ಅಂತ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಶತಾಯಗತಾಯ ಈ ಒಂದು ಭೂಮಿಯನ್ನು ವಶಪಡಿಸ್ಕೊಳ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಸರ್, ಅವರು ಮಾತುಗಳನ್ನು ಆಡ್ತಾ ಇದ್ದಾರೆ. ಅವ್ರ ಮಾತುಗಳು ಆಡ್ಕೋಬೋದು ಅಷ್ಟೇ. ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ರೈತರುಗಳಾಗಲಿ ನಾವೇ ಆಗಲಿ ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಸುಮಾರು ಒಂದು 2ರಿಂದ 3 ಸತಿ DC ಆಫೀಸ್ಗೆ ಒಂದು ಸತಿ ತಕರಾರು ಅರ್ಜಿ ಕೊಟ್ವಿ, ಮತ್ತು GDB ಆಫೀಸ್ಗೂ ತಕರಾರು ಅರ್ಜಿ ಕೊಟ್ವಿ. ಅವ್ರು ನಮ್ಮ ಅರ್ಜಿಗಳಿಗೆ ಯಾವುದೂ ಉತ್ತರನೂ ಕೊಟ್ಟಿಲ್ಲ, ಏನೂ ಇಲ್ಲ, ಏನು ಮಾಡಲಿಲ್ಲ. ಏಕಾಏಕಿ ಈಗ ನೋಟಿಫಿಕೇಶನ್ ಮಾಡಿದ್ದಾರೆ, 6-1 ಮಾಡಿದ್ದಾರೆ. ಅದಕ್ಕೆ ನಮ್ಮಲ್ಲಿ ನಮ್ಮ ಭೂಮಿ ಇರೋರು ಇಲ್ಲಿ ಸಣ್ಣ ರೈತ ಇರೋದು ನಮ್ಮೂರಲ್ಲಿ. ನಾವು ಕೆಂಪೈನಪಾಳ್ಯ ಗ್ರಾಮ ಉಪ ಗ್ರಾಮದ ತಾಯಿಪುನಡಿ ಗ್ರಾಮದವ್ರು. ನಾವು ನಮ್ಮಲ್ಲಿ ಇರೋ ರೈತರುಗಳಿಗೆಲ್ಲ 1 ಎಕರೆ 12 ಕುಂಟೆ 5 ಕುಂಟೆ 10 ಕುಂಟೆ ಅಂತಾರೆ ಇರೋರು ಭೂಮಿಗಳು. ಇನ್ನು ಕೆಲವಾರು 5-6 ಮಂದಿಗಳಿಗೆ 1 10 ಎಕರೆ 5 ಎಕರೆ ಇರೋದು ಅವ್ರು ಹೊರಗಡೆ ಇರೋರು. ಅವ್ರಿಗೆ ಕೊಡ್ತೀನಿ ಅಂತಾರೇನೋ ನಮ್ಗೆ ಗೊತ್ತಿಲ್ಲ. ಇಲ್ಲಿ ನಾವೆಲ್ಲ ಸಣ್ಣ ರೈತರೋರು ಯಾವುದೇ ಕಾರಣಕ್ಕೂ ಭೂಮಿ ಕೊಡ ಅಂತ ಹೇಳ್ಕೊಂಡು ಇದು ಮಾಡ್ತಾ ಇದ್ದೀವಿ, ಹೋರಾಟನೂ ಮಾಡ್ತಾ ಇದ್ದೀವಿ. ಅಲ್ಲ, ಈಗ ಒಂದು ಎಕರೆಗೆ 2 ಕೋಟಿ ದುಡ್ಡು ಕೊಡ್ತಾ ಇದ್ದಾರೆ, ಯಾಕೆ ವಿರೋಧ ಯಾಕೆ ತಮ್ಮದು ಅಂತ? ಸರ್, ನಮ್ಮ ಹತ್ರ ಇರೋದು 2 ಎಕರೆ ಭೂಮಿಲಿ ಒಂದು ವರ್ಷಕ್ಕೆ 10ರಿಂದ 15 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀವಿ ನಾವು. ಒಂದು ವರ್ಷಕ್ಕೆ ಒಂದು ಬಿಲ್ಲಿಗೆ ನಾವು ಹಾಲಿನ ಪೇಮೆಂಟ್ ತಗೊಳ್ಳೋದು 8ರಿಂದ 9 ಸಾವಿರ 10 ಸಾವಿರ ತಗೋತೀವಿ 15 ದಿನಕ್ಕೆ. ಒಂದು ತಿಂಗಳಿಗೆ 20ರಿಂದ 25 ಸಾವಿರ ರೂಪಾಯಿ ನಾನು ಒಬ್ಬ ತಗೋತೀನಿ ಸರ್. ನಂದು 2 ಎಕರೆ ಭೂಮಿಲಿ 4 ಜನ ಜಮೀನು ಇಲ್ದಿರೋರು ನನ್ನ ಹತ್ರ ಬದುಕ್ತಾ ಇದ್ದಾರೆ. ಹುಲ್ಲು ಹಾಕ್ಕೊಂಡು ಹೈನುಗಾರಿಕೆ ಕಟ್ಕೊಂಡು ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ನಾನು ರೇಷ್ಮೆ ತೋಟ ಮಾಡಿಕೊಂಡು ನಾನು ನನ್ನ ಮಕ್ಕಳು ಇಬ್ಬರನ್ನು ಓದಿಸ್ಕೊಂಡು ಆರಾಮಾಗಿ ನೆಮ್ಮದಿ ಜೀವನ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಇಲ್ಲಿ 135 ಗ್ರಾಮದಲ್ಲಿ ಜಮೀನು ಇರೋದು ಬರೀ 5ರಿಂದ 6 ಕುಟುಂಬಕ್ಕೆ ಸರ್ ಇರೋದು. 6 ಕುಟುಂಬದವರು ಮಾತ್ರ ಎಲ್ಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ಬೇರೆಯವರು ಕೊಡ್ತೀವಿ ಅಂತ ಅವ್ರ ಜಮೀನು ಇಲ್ದಿರೋರು ಆ ಥರ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಜಮೀನು ಇರೋರು ಕೊಟ್ಬಿಡ್ತೀನಿ ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ನಾವು ಯಾವುದೇ ಕಾರಣಕ್ಕೂ ಅವ್ರು DK ಶಿವಕುಮಾರ್ ನೋಟಿಫಿಕೇಶನ್ ಮಾಡಿದ್ರು ಸಹ ಏನಾದ್ರು ಸಹ ನಮ್ಮ ಪ್ರಾಣ ಹೋದ್ರೂ 1 ಇಂಚು ಭೂಮಿ ಅಂತೂ ಕೊಡಲ್ಲ. ಎಂದಕ್ಕೆ ಯಾವ ಕೋರ್ಟ್ಗೆ ಹೋಗಲಿ ಏನಕ್ಕೋರು ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ, ಯಾವ ಹೋರಾಟಕ್ಕೂ ಸಿದ್ಧರಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ಕೊಡೋದು ಇಲ್ಲ ಸರ್. ಓಕೆ ಮೇಡಮ್, ಯಾಕೆ ಅಂತ ನಿಮ್ಮ ಮಕ್ಕಳು ಮರಿಗೆಲ್ಲ ಅನುಕೂಲ ಆಗಲ್ವಾ? ಸೈಟ್ಗಳು ಸಿಗ್ತವೆ, ಮತ್ತೊಂದು ಕಡೆಯಾಗಿ ಇಲ್ಲಿ ಏನು ಹೆಚ್ಚಿನ ದುಡ್ಡು ಸಿಗ್ತೈತೆ, ಆದ್ರೂ ತಾವು ಯಾಕೆ ವಿರೋಧ ಮಾಡೋದು ಅಂತ? ಸರ್, ನಾವು DK ಸರ್ ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ಮಕ್ಕಳನ್ನ ನಾವು ಓದಿಸ್ಕೊಂಡು ನಾವು ಆರಾಮಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಭೂಮಿನ ಬಿಟ್ಕೊಡಕ್ ಹೋಗಲ್ಲ. ಈಗ ಏನಂದ್ರೆ ನಮ್ಗೆ ಆಗಿರೋದೇನಂದ್ರೆ, ನಾವು ಬಸ್ಗಳು ಕಟ್ಕೊಂಡಿದೀವಿ, ರೇಷ್ಮೆ ಬೆಳೀತಾ ಇದೀವಿ, ಎಲ್ಲ ಪ್ರತಿಯೊಂದಕ್ಕೂ ನಾವು ನೀರು ಪಂಪ್ ಸೆಟ್ ಮಾಡ್ಕೊಂಡು ನಾವು ವ್ಯವಹಾರ ಮಾಡ್ತಾ ಇದೀವಿ. ಇವತ್ತು ನಾವು ಬಿಟ್ಕೊಟ್ಬಿಟ್ಟು ನಾವು ಎಲ್ಗೋಗೋಣ ಸರ್? ಅದನ್ನೆಲ್ಲ ಇದು ಮಾಡ್ಕೊಂಡು ನಾವು ಬೇರೆ ಕಡೆ ಹೋಗಿ ಜೀವನ ಮಾಡಕ್ಕಾಯ್ತದ? ಇಲ್ಲಿ ಯಾರು ರೈತರೇ ಇಲ್ಲ, ನಿಜವಾದ ರೈತರುಗಳು ಯಾರು ಹೋರಾಟಕ್ಕೆ ಬಂದಿಲ್ಲ ಅಂತಾರ. ನೋಡ್ಲಿ ಸರ್, ಎಲ್ಲ ಸುತ್ತಮುತ್ತಲ ಎಲ್ಲಾನು ಇಟ್ಕೊಂಡೋಗಿ ಸರ್, ಎಲ್ಲಾನು ನೋಡ್ಲಿ. ಬಂಜರ್ ಭೂಮಿ ಅನ್ನೋದು ಯಾವ್ದಿದ್ದತ್ ಇಲ್ಲಿ, ಬರಡ್ ಭೂಮಿ ಅನ್ನೋದು ಯಾವ್ದಿದ್ದತ್ ಇಲ್ಲಿ, ಅವ್ರ ಕಣ್ಗೆ ಕಾಣ್ಲಿ, ಎಲ್ಲ ನೋಡ್ಲಿ ಬಂದು. ಇಲ್ಲಿ ಯಾವುದೇ ಬರಡ್ ಭೂಮಿ ಆದಂತ ಯಾವ್ದು ಇಲ್ಲ. ಇಲ್ಲಿ ಅವರೇ ಬಂದು ನೋಡ್ಲಿ. ಇದೇನು ದೊಡ್ಡಹಳ್ಳಿ ಆ ಥರ ಏನು ಬಂಡೆ ಇರೋದು ಆ ಥರ ಏನಿಲ್ಲ. ಇಲ್ಲಿ ಫುಲ್ಲು ಎಲ್ಲ ಫಾರ್ಮಿಂಗ್ ಅಗ್ರಿಕಲ್ಚರ್ ಲ್ಯಾಂಡೇ ಇರೋದು. ಯಾವುದೇ ಕಾರಣಕ್ಕೂ ಇಲ್ಲಿ ಬರಡ್ ಭೂಮಿ ಅಂತ ಇಲ್ಲ. ಅವರೇ ಬಂದು ನೋಡಲಿ ಸರ್. ಇಲ್ಲಿ ಫಸ್ಟು DK ಶಿವಕುಮಾರ್ ಸರ್ ಬರಬೇಕು. ಇಲ್ಲಿ ಬಂದು ರೈತರ ಜೊತೆ ಮಾತಾಡಿ ಕೇಳಬೇಕು ಇವರು. ಇಲ್ಲ ಹಂಗೆ ಯಾರೋ ಹೇಳೋದು ಕೇಳ್ಕೊಂಡು ಅವ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಆಗಕ್ಕಾಗಲ್ಲ ಸರ್. ಅದು ನಮ್ಮನ್ನ ಮಾತ್ರ ಇಷ್ಟ ಹಿಂಸೆ ಕೊಡ್ತಾವ್ರೆ. ಬೇರೆ ಕಡೆ ಕನಕಪುರ ಸೈಡು ಆ ಸೈಡ್ ಎಲ್ಲ ಜಮೀನ್ ಕೊಡ್ಬೇಡ್ರಿ, ಯಾವ್ದೇ ರೈತರು 1 ಇಂಚು ಭೂಮಿ ಕೊಡ್ಬೇಡ್ರಿ ಅಂತ ಅವ್ರಿಗೆಲ್ಲ ಆರ್ಡರ್ ಮಾಡ್ತಾವ್ರೆ. ನಾವು ಮಾತ್ರ ಭೂಮಿ ಎಲ್ಲ ಕೊಟ್ಬಿಟ್ಟು ಮನೆಗಿನ ಎಲ್ಲ ಬಿಟ್ಟು ಕೊಟ್ಬಿಟ್ಟು ನಾವು ಹೊರಗಡೆ ಹೋಗಿ ಜೀವನ ಮಾಡೋ ಅಂತದ್ ನಮ್ಗೆ ಏನಿದ್ದತ್ತು? ನಮ್ಮ ಭೂಮಿನ ನಾವ್ ಯಾಕೆ ಬಿಟ್ಟು ಕೊಡ್ಬೇಕು? ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡೋ ಅಂತದ್ ನಮ್ದೇನು? ನಮ್ಮ ಬದುಕಲ್ಲಿ ನಾವು ಬದುಕ್ತಾ ಇದೀವಿ ಸರ್. ನಾವು ಬೇರೆಯವ್ರ ಬದುಕಲ್ಲಿ ಬದುಕಕ್ಕೆ ಇಷ್ಟಪಡಲ್ಲ.
ನಮ್ಮ ಬದುಕನ್ನ ನಾವು ಬಿಟ್ಕೊಟ್ಬಿಡ್ಲಿ ಅವರು. ಸರ್ ಡೆವಲಪ್ಮೆಂಟ್ ಮಾಡೋದೇ ಆದರೆ ನಾರ್ತ್ ಕರ್ನಾಟಕ ಸೈಡ್ ಮಾಡಲಿ ಸರ್. ಅಲ್ಲೇನು ಅಲ್ಲಿ ಡೆವಲಪ್ಮೆಂಟ್ ಆಯ್ತಾ? ಅಲ್ಲಿಂದ ಜನ ಇಲ್ಲಿ ಬೆಂಗಳೂರು ಬಂದು ದುಡಿತಾ ಇರೋದು ನಾನು ಎಷ್ಟೊಂದು ಸಲ ಬೆಂಗಳೂರು ಕಾಲೇಜ್ಗೆ ಹೋಗ್ಬೇಕಾದ್ರೆ ನೋಡ್ತೀನಿ. ಅಲ್ಲಿ ಬಂದು ಅಲ್ಲಿ ಗಾರೆ ಕೆಲಸ ಮಾಡಿಕೊಂಡು ಅಲ್ಲಿ ಎಷ್ಟೊಂದು ಜನ ಉತ್ತರ ಕರ್ನಾಟಕದ ಜನನೇ ನೋಡ್ತಾ ಇರೋದು. ನೆಕ್ಸ್ಟು ಬೇರೆ ಬೇರೆ ಡಿಸ್ಟಿಕ್ಕಿಂದನೂ ಬರ್ತಿದ್ದಾರೆ. ಅದೇ ಡೆವಲಪ್ಮೆಂಟ್ ಮಾಡೋದಾದರೆ ನಾರ್ತ್ ಕರ್ನಾಟಕ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಉಪಯೋಗ ಆಗುತ್ತೆ. ನೆಕ್ಸ್ಟು ಅಲ್ಲಿ ಸೌತ್ ಕರ್ನಾಟಕ ಸಾತ್ನೂರು ಕಡೆನೂ ಮಾಡಲಿ ಬಿಡಿ ಸರ್. ಅಲ್ಲೆಲ್ಲ ಜಾಗ ಇಲ್ವಾ? ಅಲ್ಲಿ ಬರ್ಡ್ ಭೂಮಿಯಲ್ಲಿ ಇರೋದು ಇಲ್ಲೇನು ಸರ್? ಇಲ್ಲಿ ಯಾವ ಥರ ಬರ್ಡ್ ಭೂಮಿ ಐತೆ ಸರ್? ಇಲ್ಲಿ ಅಕ್ವೇರೇಷನ್ ಮಾಡ್ತೀನಿ ಅಂತ ಬಂದರೆ ಅಲ್ಲ ಈಗ ಮೇಡಮ್ ಅದಲ್ಲ ಇಲ್ಲಿ ನಿಮ್ಮ ಇದರಲ್ಲಿ ಈ ಜಮೀನಲ್ಲಿ ನೀವು ವರ್ಷಕ್ಕೆ ಎಷ್ಟು ದುಡಿತೀರಾ ಅಂತ, ಎಷ್ಟು ಏನೇನು ಬೆಳೆ ಬೆಳಿತೀರಾ, ಏನು ದುಡಿತೀರಾ? ರೇಷ್ಮೆ ಬೆಳಿತೀವಿ, ಹಸಿಲ್ ಬರುತ್ತೆ, ಹಾಲು ಹಾಕ್ತಿವಿ. ಅದರಲ್ಲಿ ಒಂದು ದಿನಕ್ಕೆ 10 ಲೀಟ್ರು 12 ಲೀಟ್ರು ಹಾಲು ಹಾಕ್ತಾ ಇದೀವಿ. ಅದರಲ್ಲಿ ಆದಾಯ ಬರುತ್ತೆ. ಆಮೇಲೆ ರೇಷ್ಮೆ ಬೆಳೆಲಿ ಒಂದು ಸತಿಗೆ ಒಂದು ಬೆಳೆ ಮಡಗಿದ್ರೆ 60,000 70,000 ಹಿಂಗೆ ತಗೊಬತ್ತೀವಿ. ಆದರೆ ಅದನ್ನೆಲ್ಲ ಅವ್ರು ಕೊಟ್ಕೊಡ್ತಾರ, ನಮ್ಗೆ ಕೊಡ್ತಾರ? ಅದೆಲ್ಲ ನಮ್ಮ ಡಿ ಕೆ ಸರ್ ಅವ್ರು ಅದನ್ನೆಲ್ಲ ಕಟ್ಕೊಡ್ತಾರೆ ನಮಗೆ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡ್ಲಿ, ನಾವು ಅದಕ್ಕೇನು ಇದು ಮಾಡಲ್ಲ. ನಮ್ಮ ಭೂಮಿ ನಮ್ಗೆ ಬಿಟ್ಕೊಟ್ಬಿಡ್ಲಿ. ಬೇರೆ ಕಡೆ ಆ ಕಡೆ ಎಲ್ಲ ಕಲ್ಬಂಡೆ ಎಲ್ಲ ಇದೆಯಲ್ಲ, ಆ ಕಡೆ ಎಲ್ಲ ಹೋಗಿ ಮಾಡ್ಲಿ ಬಿಡ್ರಿ. ಈ ಕಡೆ ಎಲ್ಲ ಹಚ್ಚ ಹಸಿರಾಗದೆ ಅದನ್ನ ಬಂದು ಬಿಟ್ಕೊಡ್ರಿ ಅಂದ್ರೆ ನಾವೆಲ್ಲ ಎಲ್ಗೋಗೋಣ? ಕಲ್ಬಂಡೆಗೆ ಹೋಗಿ ನಾವು ಜೀವನ ಮಾಡೋಕ್ಕಾಯ್ತದ? ಇಲ್ಲೇ ನೆಮ್ಮದಿ ಜೀವನ ಕಟ್ಕೊಂಡಿದ್ದೀರಾ? ನಾವು ನೆಮ್ಮದಿ ಜೀವನ ಕಟ್ಕೊಂಡಿದ್ದೀವಿ. ಒಂದು ಟೈಮ್ಗೆ ಸರ್, ಒಂದು ದಿನಕ್ಕೆ 1,500 ಲೀಟ್ರ್ ಹಾಲು ಹೋಗುತ್ತೆ ಸರ್ ಹೈನುಗಾರಿಕೆಯಲ್ಲಿ. 1,500 ಲೀಟ್ರ್ ಹಾಲು ಯಾವ ಕಡೆಯಿಂದ ಬರುತ್ತೆ ಸರ್? ರೈತರು ಇಲ್ವಾ? ರೈತರು ಇಲ್ಲದೆ ಇದ್ರೆ ಹಾಲು ಬರುತ್ತಾ? ಈಗ ಒಂದು ತಿಂಗಳಿಗೆ ಸುಮಾರು ಇಲ್ಲಾರು ಒಂದು 600 - 800 ಟನ್ನು ಗೂಡು ಬೆಳಿತೀವಿ ಸರ್ ರೇಷ್ಮೆನ ನಮ್ಮ ಗ್ರಾಮದಲ್ಲೇ. ಅದೆಲ್ಲ ಎಲ್ಲಿಂದ ಬರುತ್ತೆ ಸರ್? ಬೇಕಾದ್ರೆ ಬಿಲ್ಲೆಲ್ಲ ಬೇಕಾದ್ರೆ ಕೊಡ್ತೀವಿ ನಾವು, ಅಲ್ಲಿ ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ. ಅವೆಲ್ಲ ಇಟ್ಕೊಂಡು ಈಗ ತರಕಾರಿ ಎಲ್ಲ ಇಲ್ಲಿಂದ ಇವೆಲ್ಲ ತರಕಾರಿ ಅಲ್ವಾ ಸರ್? ನೀವು ನೋಡ್ತಾ ಇದ್ದೀರಲ್ಲ, ನಾವು ಬೇರೆ ಥರ ಏನೋ ಇದೆಯಾ? ಸೌತೆ ಇದೆ, ತರಕಾರಿ ಇದೆ, ಬದನೆ ಇದೆ, ಆ ಕಡೆ ಟೊಮೊಟೊ ಇದೆ, ನೀವು ಏನು ಬೇಕಾಗುತ್ತೆ, ಕುಂಬಳಿ ಗಿಡ ಇದೆ, ಎಲ್ಲ ಇದೆ ಸರ್, ಪ್ರತಿಯೊಂದು ಇದೆ ಸರ್. ಬ್ರದರ್, ಇಷ್ಟೆಲ್ಲ ಗೊತ್ತಿದ್ರು ಡಿ ಕೆ ಶಿವಕುಮಾರ್ ನಿಮ್ಮ ಜಾಗನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ? ಅವ್ರಿಗೆ ಬೇಕಾಗಿರೋದು ಫಲವತ್ತಾದ ಭೂಮಿನೇ ಅಲ್ವಾ ಸರ್? ಅಲ್ಲಿ ಬಂಡೆ ಹೋಗ್ಬಿಟ್ಟು ಬಂಡೆ ಕೊರೆದ್ಬಿಟ್ಟು ಅಲ್ಲೇನು ಟೌನ್ಶಿಪ್ ಮಾಡೋಕ್ಕಾಗಲ್ವಲ್ಲ, ಅಲ್ಲಿ ಬೇಗ ಕಟ್ಟೋಕ್ಕಾಗಲ್ಲ, ಕನ್ಸ್ಟ್ರಕ್ಷನ್ಸ್ ಮಾಡೋಕ್ಕಾಗಲ್ವಲ್ಲ. ಇದಾದರೆ ಎಲ್ಲ ಫುಲ್ ಕ್ಲಿಯರ್ ಆಗಿರುತ್ತೆ. ಇಷ್ಟು ದಿನ ಫಾರ್ಮಿಂಗ್ ಮಾಡಿ ಎಲ್ಲ ಕ್ಲೀನಾಗಿ ಮಾಡ್ಬಿಟ್ಟಿರ್ತಾರೆ, ನೆಲನ ಬಂದು ಕಟ್ಬಿಡೋಣ, ಡೆವಲಪ್ ಮಾಡಿಬಿಡೋಣ ಅಂತ ಅವ್ರದ್ದು ಸರ್. ಈಗ ರಾಮನಗರ ಡಿಸ್ಟಿಕ್ಕಿಂದನೇ ತಗೊಳ್ಳಿ, ಹಾಲು, ರೇಷ್ಮೆ, ನೆಕ್ಸ್ಟು ತೆಂಗು, ಅಡಿಕೆ, ಬಾಳೆ ತೋಟ ಎಲ್ಲ ನಂಬರ್ 1 ಇದೆ ಸರ್. ಇಲ್ಲಿ ನಂಬರ್ 1 ರೇಷ್ಮೆ ಇದ್ದಿದೆ, ನಮ್ಮದು ರೇಷ್ಮೆಗೂಡು ಮಾರ್ಕೆಟ್ ಇದೆ. ಅದೆಲ್ಲ ಏನು ಆ ಕಡೆಯಿಂದ ಏನಾದರೂ ಬರ್ತಿದೆಯಾ ಸರ್? ಈ ಡಿಸ್ಟಿಕ್ಕಿಂದನೇ ಜಾಸ್ತಿ ರೇಷ್ಮೆದು, ಹಾಲೊಂದು ಎಲ್ಲ ಬರ್ತಿರೋದು. ಸೊ ಇವರು ಹೆಂಗೆ ಹೇಳ್ತಾರೆ ಸರ್ ಇಲ್ಲಿ ಬರ್ಡ್ ಭೂಮಿ, ರೈತರೇ ಇಲ್ಲ, ಏನೂ ಬೆಳೀತಿಲ್ಲ, ಅಲ್ಲಿರೋದೆಲ್ಲ ಇವರು ಅಂತ? ಸರ್ ಅವ್ರು ಯಾರೋ GDB ಆಫೀಸಲ್ಲಿ ಎಲ್ಲ ರಿಯಲ್ ಎಸ್ಟೇಟ್ ಅವ್ರನ್ನ ಕರ್ಕೊಬಂದು ಕೂರಿಸ್ಕೊಬಿಟ್ಟು ಅಕ್ವೇರೇಷನ್ ಮಾಡಿಸ್ತೀವಿ, ದುಡ್ಡು ಕೊಡಿಸ್ತೀವಿ, 50-50 ಸೈಟು. ಇದು ಯಾವ ಥರ ನ್ಯಾಯ ಸರ್? ಇದು 50-50 ಸೈಟ್ ಇದು ಡೆವಲಪ್ಮೆಂಟ್ ಆದಮೇಲೆ 50-50 ಸೈಟ್ ಕೊಡೋಕ್ಕಾಗುತ್ತಾ? ಯಾವ ಸರ್ ಆ ಥರ ಕೊಡ್ತಾರೆ? ಇಷ್ಟು ಯಾವುದೇ ಕಾರಣಕ್ಕೂ ನಾವು ಭೂಮಿಗೆ ಬಿಟ್ಕೊಡಲ್ಲ. ಪ್ರಾಣ ಹೋದ್ರೂ ಸರಿ, 1 ಇಂಚ್ ಭೂಮಿನೂ ಬಿಟ್ಕೊಡಲ್ಲ ಸರ್ ನಾವು. ಸೊ ಇದಿಷ್ಟು ಇಲ್ಲಿ ಅಂದರೆ ಕೆಂಪೈನಪಳ್ಳ ಸರ್ವೆ ನಂಬರ್ಗೆ ಸೇರುವಂಥ ಈ ಒಂದು ಏನು ರೈತರೇನಿದ್ರೆ, ಈ ಒಂದು ರೈತರ ಆಕ್ರೋಶದ ನುಡಿಗಳು. ಯಾವುದೇ ಕಾರಣಕ್ಕೂ ಕೂಡ ಪ್ರಾಣ ಕೊಡ್ತೀವಿ, ಆದರೆ ಜಮೀನನ್ನು ಬಿಟ್ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ನಾವೇ 4 ಜನವನ್ನು ಸಾಕುವಂಥ ಒಂದು ಕೆಪಾಸಿಟಿ ನಮಗಿದೆ, ಅಷ್ಟರ ಮಟ್ಟಿಗೆ ಆದಾಯವನ್ನು ಗಳಿಸ್ತಾ ಇದ್ದೀವಿ ಕೃಷಿಯಲ್ಲಿ. ಸೊ ಹೀಗಾಗಿ ಈ ಒಂದು ಭೂಮಿಯನ್ನು ಯಾವುದೇ ಕಾರಣಕ್ಕೂ ವಶಪಡಿಸ್ಕೊಳ್ಬಾರ್ದು ಅನ್ನುವಂಥ ಒಂದು ನಿಟ್ಟಲ್ಲಿ ಇದೀಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.